ಅಲ್ಲರಿ ಅದೇ ಕೆಲಸನ ನಿಮ್ ದಂಡ ವಸೂಲಿ ಮಾಡೋದೇ ಕೆಲಸನ ನಿಮ್ಗೆ ಹೇಳ್ರಿ. ದಂಡ ವಸೂಲಿ ಮಾಡಾಕ ಬಿಟ್ಟಾರ. ಹೌದೌದು, ಅದಕ್ಕೆ ಬಿಟ್ರ. ಜನಕ್ಕೆ ತಿಳುವರಿ ಇಲ್ಲ 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 ಇವ್ರೆ ದಂಡ ವಸೂಲಿ ಮಾಡಾಕ ಬಿಟ್ರ. ನಮ್ ಕೆಲ್ಸನ ಅದೇ, ನಮ್ ಟ್ರಾಫಿಕ್ ಪೊಲೀಸರ ಕೆಲ್ಸನ ಅದೇ, ಟ್ರಾಫಿಕ್ ಪೊಲೀಸರ ಕೆಲ್ಸನ ಅದೇ. ಹೋಗ್ ಮಾತಾಡೋಣ. ನೀವು ವಸೂಲಿ ಎಷ್ಟು ವಸೂಲಿ ಮಾಡ್ತೀರ ಅಂತ ನಮ್ಗೆ ಗೊತ್ತಿಲ್ಲ. ನೀವೇ ಮಾಡ್ತೀವಿ, ನಮ್ ಕೆಲ್ಸ ಅದ. ನಮ್ ಕೆಲ್ಸ ಅದ. ನೀವೇನ್ ಮಾತಾಡ್ತೀವಿ ಬದ್ದೆ ವಸೂಲಿ ಬಿಟ್ರೆ ನಿಮ್ದು ಏನ್ ಕೆಲಸ ಐತೆ ಹೇಳ್ರಿ? ಸರ್ ನಾನು ಸಾರ್ವಜನಿಕವಾಗಿ ಕೇಳಕ್ಕೈತೆ ಕೇಳ್ತಿದ್ದೀನಿ. ನಾನು ನಿಮ್ಮ ಡ್ಯೂಟಿ ಏನೋ ಆ ಡ್ಯೂಟಿ ಮಾಡ್ರಂತ ಕೇಳಕತ್ತೀನಿ. ನಾನು ಕಟ್ಟು ಬಂದೀವಿ ನಾವು ವಸೂಲಿ ಮಾಡೋದು ಕಟ್ಟು ಬಂದೀವಿ ನಾವು. ಕುಂದ್ರಿ ಸರ್ ಸ್ಟೇಷನ್ ತಗೋರಿ ಸರ ಸರ ತಗೋರ ಸ್ಟೇಷನ್ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಯಾವ ಇಲಾಖೆಗೆ ಹೋದ್ರೂ ಕೂಡ ಲಂಚ ಲಂಚ ಲಂಚ. ಪೊಲೀಸ್ ಅಧಿಕಾರಿಗಳದಂತೂ ಹೇಳ್ತಿರೋದಂಗೆ ಆಗೈತೆ. ಎಲ್ಲಿ ನೋಡಿದ್ರು ರಸ್ತೆ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಗಾಡಿ ಹಿಡಿಯೋದಕ್ಕೆ. ಕೇಳಿದರೆ ಈ ಟ್ರಾಫಿಕ್ ಪೊಲೀಸ್ನವ್ರನ್ನ ನಾವು ಪ್ರಶ್ನೆ ಮಾಡಿದ್ರೆ ಏನಂತಾರೆ, ನಾವು ಇಂತಿಷ್ಟು ಕೇಸ್ ದಾಖಲೆ ಮಾಡಲೇಬೇಕು ಅಧಿಕಾರಿಗಳು ಹೇಳ್ತಾರಪ್ಪ. ಅಧಿಕಾರಿಗಳು ಮೇಲಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ ಅದು ಯಾವುದೂ ಇರಲ್ಲ, ಏನೋ ವಾರಕ್ಕೊಂದ್ಸರಿ ನಾವು ಹಾಕಬೇಕು ಹಾಕ್ತಿರ್ತಾರೆ. ಇವ್ರೇನಿಲ್ಲ, ದಿವಸ ಬೆಳಗ್ಗಿದ್ದ ಸಾಯಂಕಾಲ ತನಕ. ಇಲ್ಲಿ ಟ್ರಾಫಿಕ್ ಪೊಲೀಸ್ PSI ಏನಿದಾರಲ್ಲ ಮಂಜುನಾಥ್ ಚವ್ಹಾಣ್, ಚವ್ಹಾಣ್ ಚವ್ಹಾಣ್ ಅವರು ನಿನ್ನೆ ನಾನು ಒಂದು ಯಾರೋ ಭಿಕ್ಷುಕ ಅವನ ಬೈಕ್ ಮೇಲೆ ಹೋಗೋಂಥವ್ನ ತಪ್ಪಿಸಿ ಕಾಯಿಸಿ ಅವನು ವಸೂಲಿ ಮಾಡ್ತಾನೆ. ಅದನ್ನು ನಾವು ವಿಡಿಯೋ ಮಾಡಿದ್ವಿ. ವಿಡಿಯೋ ಮಾಡಿದ್ದು ನೋಡಿದ ಕಾಯಿಸಿ ಅವ್ನು ಪ್ರಶ್ನೆ ಮಾಡಿದ್ರೆ ಏನಂತಾನೆ, ಇಲ್ಲ ಆ ನಂಬರ್ ಪ್ಲೇಟಿಗೆ ಬೇರೆ ಬೇರೆ ಹೆಸರಿದ್ನಪ್ಪ ನಾವು ಹಿಡಿತೀವಿ. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಗಾಡಿ ಹಿಡಿಯೋದಕ್ಕೆ? ನಾವು ಕೇಳೋದು, ನೀವು ಯಾರು ಗಾಡಿ ಹಿಡಿಯೋದಕ್ಕೆ ಅಧಿಕಾರ ಕೊಟ್ಟವ್ರು? ನಿಮ್ಗೆ ಯಾರು? ಟ್ರಾಫಿಕ್ ಪೊಲೀಸ್ನವ್ರು ನಿಮ್ದು ಕೆಲಸನ ಇದು? ಟ್ರಾಫಿಕ್ ಪೊಲೀಸ್ನವ್ರು ಏನು ಮಾಡಬೇಕು, ಟ್ರಾಫಿಕ್ಕಿಗೆ ಏನಾದರೂ ತೊಂದರೆ ಆದ್ನಪ್ಪ ಅದನ್ನು ನೋಡ್ಕೋಬೇಕು. ಅದು ಬಿಟ್ಟು ಕಾಸಿ ಬೇರೆ ಬೇರೆ ನಿಮ್ದು ಇನ್ಸೂರೆನ್ಸ್ ಐತೆ, ನಿಮ್ದು RC ಐತೆ, ನಿಮ್ಮದು ಇದೈತೆ ಅನ್ನೋಂತ ಕೇಳುವಂಥದ್ದು ಅದಕ್ಕೆ ಇವ್ರದ್ದಲ್ಲ. RTO ಅದಕ್ಕಾಗಿ ನೇಮಕ ಮಾಡಿದ್ದಾರೆ. RTO ವಿಧಾನ ಬೇರೆ ಬೇರೆ ನಂಬರ್ ಪ್ಲೇಟಿಗೆ ಏನಾದರೂ ಹೆಸರಿತ್ತು ಅಂತಂದರೆ ಇವಾಗೇನು ಸರ್ಕಾರ ಏನು ಆದೇಶ ಮಾಡಿತ್ತು ಅದು ಯಾವುದೋ ನಂಬರ್ ಪ್ಲೇಟ್ ಹಾಕ್ಕೋಬೇಕಂತೇಳಿ. ಈಗ ಆ ನಂಬರ್ ಪ್ಲೇಟ್ ಹಾಕೋಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಈ 4 ತಿಂಗಳು 5 ತಿಂಗಳು ಅರ್ಜಿ ಹಾಕಿದೊಂದು ಇನ್ನೂ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಇವ್ರು ಲೂಟಿ ನಿಂತ್ಕೊಂಡವ್ರು. ನಾವು ಅತಿ ಹೆಚ್ಚು ಪ್ರಶ್ನೆ ಮಾಡಿದರೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾವು ತಿಂಗಳ ಮಾಮೂಲಿ ಕೊಡಬೇಕಪ್ಪ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಅದು ಅನೇಕ ಜನ ಹೇಳ್ತಾರ. ಅನೇಕ ಜನ ಹೇಳ್ತಾರ ನಾವು ಮಾಮೂಲಿ ಕೊಡಬೇಕು. ರೆಕಾರ್ಡ್ ಇಲ್ಲ, ಎಲ್ಲರೂ ಹೇಳುವಂಥದ್ದೇ. ಈಗ ಮಾಮೂಲಿಯಾಗಿ ಹೇಳುವಂಥದ್ದೇ. ಅಂದ್ರೆ ಇಲ್ಲಿ ನಮಗೇನು ಸಂಚಾರಿ ಪೊಲೀಸ್ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಇಡೋ ತಪ್ಪ ಯಾವುದು? ಇವಾಗ ಯಾವುದೇ ಚೆಕ್ ಮಾಡಕ್ ಹಿಡಿತಾರ ತಪ್ಪ ಹಿಡಿಲಿ. ಅದೇ ಕೆಲಸ ಆಗಬಾರ್ದು, ಹಿಡಿಬೇಕು. ಅದೇ ಕೆಲಸ ಆಗಬಾರ್ದು. ಸಾರ್ವಜನಿಕರಿಗೆ ಅವರು ಏನೋ ಜಾಗೃತಿ ಮೂಡಿಸ್ಬೇಕು. ಅಲ್ಲಿ ಜಾಗೃತಿ ಮೂಡಿಸ್ಬೇಕು ಅವ್ರಿಗೆ. ಅದನ್ನ ಮಾಡಿಸೋದ್ ಬಿಟ್ಟು ಈ ದಂಡ ವಸೂಲಿ ಮಾಡೋದೈತಲ್ಲ ಅದು ಯಾಕೆ ಅಂತ ನಮ್ಮ ಪ್ರಶ್ನೆ. ನಿನ್ನೆ ಅವರು ವಸೂಲಿ ಮಾಡೋದು ವಿಡಿಯೋ ಐತಿ. ಅವರು ಯಾರಿಗೆ ಹೇಳ್ತಾರೆ ನೀವು ಮಾಡೋದ್ರೆ ಅಂತಾರ. ಅವರು ರಿಸಿಪ್ಟ್ ಕೊಡೋದು ಹೆಂಗಂತಂದ್ರೆ, ಈಗ ನಿನ್ ಕೇಸಪ್ಪ 1000 ರೂಪಾಯಿ ಐತೆ, 1000 ರೂಪಾಯಿ ಕೊಟ್ರೆ ರಿಸಿಪ್ಟ್ ಕೊಡ್ತೀನಿ. 1000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ರಿಸಿಪ್ಟ್ ಕೊಡಲ್ಲ. ಈಗ ಬಂದಂತ ಒಬ್ಬ ವಾಹನ ಸವಾರ ಆತ ಏನ್ ಮಾಡ್ತಾನೆ, 1000 ರೂಪಾಯಿ ಕೊಡಲ್ಲ. ಸರ್ 100 ರೂಪಾಯಿ ತಗರಿ, 200 ರೂಪಾಯಿ ತಗರಿ, 300 ರೂಪಾಯಿ ತಗರಿ, 500 ರೂಪಾಯಿ ತಗರಿ ಅಂತ ಅವ್ರ ಜೇಬ್ನಾಗ ಇಟ್ಕೊಂಡು ಹೋಗ್ತಾರೆ. ಮೆಂಡರ್ ಮಕ್ಕಳು ನೀವು ಸ್ವಲ್ಪ ಹಾಳಾಯ್ತಾರೆ ಇನ್ಸೂರೆನ್ಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದನ್ನ ಸಲಹೆ ಕೊಡ್ತಾರೆ ಪೊಲೀಸರು. ಸಲಹೆ ಕೊಡ್ಲಿ, ಸಲಹೆ ಕೊಡ್ಬೇಕು. ಇವಾಗ ನೋಡಿ
ಈಗ ಸದ್ಯ ಹಿಂಗೆ ಹೋದ್ನಪ್ಪ ಈ 3-4 ಕಡೆ ಪೊಲೀಸರು ನಿಂತ್ಕೊಂಡಿರ್ತಾರೆ. ಅಂದ್ರೆ ನೀವು ಎಸ್ ಪಿ ಕಂಪ್ಲೇಂಟ್ ಮಾಡಿದ್ದೀವಿ, ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಏನಂದ್ರೆ ಟ್ರಾಫಿಕ್ ಪೊಲೀಸ್ ಏನು PSI ಅದನ್ನಲ್ಲ ಚವ್ಹಾಣ, ಅವರು ದೌರ್ಜನ್ಯ ನಾವು ಅದನ್ನೇ ತೋರಿಸಿ ನಾವು ಗೃಹ ಸಚಿವರಿಗೂ ಕೂಡ ಲೆಟರ್ ಕೊಟ್ಟಿದ್ವಿ. ಲೆಟರ್ ಕೊಟ್ಟು ನಿಮ್ಗೊಂದು ಪ್ರೆಸ್ ನೋಟ್ ಕೂಡ ಭಾಳ ಜನಕ್ಕೆ ಹಾಕಿದ್ದೆ, ಅದನ್ನ ಇದು ಮಾಡ್ರಿ ಅಂತಂದು ಮಾಡ್ರಿ ಅಂತಂದು ಹೇಳ್ತಾರೆ. ಈಗ ಯಾವಾಗ ಒಂದ್ಸರಿ ಇದು ಸರ್ಕಲಲ್ಲಿ ಪೊಲೀಸ್ ಲಾಂಛನಕ್ಕೆ ಪೋಸ್ಟರ್ ಅಂಟಿಸಿದ್ರು, ಅದನ್ನ ಇದು ಮಾಡಿದ್ರೆ ಅಲ್ಲಿ ಬಂದ್ ಕಾಸಿ ಅದನ್ನ ನೋಡ್ಲಾರ್ದಂಗೆ ಹೆಂಗೆ ಹೋಗ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಅವ್ರು ಹೇಳ್ತಾರ, ಅನೇಕ ಅಧಿಕಾರಿಗಳು ಹೇಳ್ತಾರ MLA ಕೊಡ್ಬೇಕು, ಇದು ಮಾಡ್ಬೇಕು. ಅದಕ್ಕಾಗಿ ನಾವು ಏನಂತ ಕೇಳ್ತಾ ಇದ್ವಿ ಅಂದ್ರೆ, ಇವತ್ತು ನಮ್ಮ ತಾಲೂಕಿನಲ್ಲಿ ಒಬ್ರು ಶಾಸಕರಿದ್ದಾರೆ, ಒಬ್ರು ವಿಧಾನಸಭಾ ಸದಸ್ಯರಿದ್ದಾರೆ. ಈ ರೀತಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಇದು ಸತ್ಯನೋ ಅಥವಾ ಸುಳ್ಳಾಗಿತ್ತಂದ್ರೆ ಇವೆಲ್ಲವೂ ಕೂಡ ವಸೂಲಿ ದಂಧೆ ನಿಲ್ಲಿಸ್ಬೇಕು. ಅಧಿಕಾರಿಗಳು ಹೇಳಕತ್ತಾರ, ನಾಳೆ ಯಾವ ಅಧಿಕಾರಿ ಅಂತ ಹೇಳಿದ್ರೆ ನಿಮಗೆ ಅದು ಇದಾಗುತ್ತಾ? ನೀವು ಯಾವಾಗಲೂ ಬಹಿರಂಗವಾಗಿ ಯಾರು ಅನ್ನೋದನ್ನ ಕರೆಕ್ಟ್ ಆಗಿ ಅಲ್ಲ, ಪ್ರತಿಯೊಬ್ಬ ಅಧಿಕಾರಿಗಳು ಅಂತಾರೆ. ಅಲ್ಲ, ಅದನ್ನೇ ಈಗ ವಸೂಲಿ ಮಾಡೋದು ನಿಲ್ಲಿಸ್ಬೇಕಲ್ಲ. ಈಗ ವಸೂಲಿ ಮಾಡೋದಂದ್ರೆ ಈಗ ಜಾಸ್ತಿ ಪೊಲೀಸ್ ಇಲಾಖೆ ಅದವರು ಇಲಾಖೆ, ಈಗ ಟ್ರಾಫಿಕ್ ಪೊಲೀಸ್ ಠಾಣೆ ಅವ್ರ ಹೆಸರು ಈ ಚವ್ಹಾಣ, ವೆಂಕಟೇಶ್ ಚವ್ಹಾಣ. ನಿನ್ನೆ ಕೇಳಿದ್ವಿ ನಾವು, ಯಾರಿಗೆ ಹೇಳೋರಿಗೆ ನಮ್ದೇನು ಮಾಡ್ತಾರೆ ಅಂತಂದ್ರು. ನಮಗೆ ಇವಾಗ ಏನಾಗುತ್ತಂದ್ರ, ಈಗ ಅವ್ರು ಗಾಡಿ ಹಿಡಿಯಕ್ಕೆ ನಿಂತ್ಕೊಂತಾರ. ಸೋಮವಾರ ಮಂಗಳವಾರ ದಿವಸ ಹಳ್ಳಿಲಿಂದ ದನಗಳು ಕುರಿಗಳು ತಗೊಂಡ್ಬರ್ತಾರ. ಅವ್ರು ಬೇಯ್ಕೊಂಬಿಟ್ಟಾರ. ಇಲ್ಲಾರ ಅವ್ರು ಏನ್ ಮಾಡ್ತಾರ, ಅವನು ಒಂದು 100-200 ರೂಪಾಯಿ ಕೊಟ್ಟು ಹೊಡ್ಕೊಂಬರಂತ ಕುರಿ ಹಾಕೊಂಬರ ಅವನು 500-600 ರೂಪಾಯಿ ಕೊಡ್ಬೇಕು. ಇದು ಯಾರ ಮೇಲೆ? ಅಲ್ಲ, ಸೋಮವಾರ ಮಂಗಳವಾರ ದೊಡ್ಡದು ದಂಧೆ ಐತಿ ಬಿಡ್ರಿ. ಅಲ್ಲಿ APMC ಕಟ್ಟಬೇಕು, ಪೊಲೀಸರಿಗೆ ಕಟ್ಟಬೇಕು, ನಗರಸಭೆಗೆ ಕಟ್ಟಬೇಕು. ಈ ಡೈಲಿ ಈ ಹೊಸಳ್ಳಿ ಕ್ಯಾಂಪ್ ಹೋದ್ರೆ ಹೊಸಳ್ಳಿ ಕ್ಯಾಂಪ್ ನಿಂತಿರ್ತಾರ. ಈಗ ಅಧಿಕಾರಿಗಳ ದುರ್ಡಾಡಳಿತದಿಂದಲೇ ಈ ಕೆಲಸ ಆಗೈತೆ, ಇದನ್ನ ಕ್ರಮ ತಗೊಳ್ಬೇಕಂತ ಹೇಳಿ ಮಾಡ್ಬೇಕು. ಕೈ ಬಂತು ವಸೂಲಿ ದಂಧೆ ಮಾಡ್ತಾರಲ್ಲ, ಅದು ನಿಲ್ಬೇಕು. ಈಗ ಅವ್ರು ಹೇಳ್ತಾರ ರಾಜಕಾರಣಿಗಳಿಗೂ ಕೊಡ್ಬೇಕ್ರಿ ಅಂತ ಹೇಳ್ತಾರ. ಈಗ ಅಧಿಕಾರಿಗಳಿಗೂ ನಾವು ಮುಟ್ಟಿಸ್ಬೇಕ್ರಿ. ಇವಾಗ ಟಾರ್ಗೆಟ್ ಅಂದ್ರೆ ಏನ್ರಿ? ಕೇಸ್ ಹಾಕ ಟಾರ್ಗೆಟ್ ಅಂದ್ರೆ ಏನು? ಈಗ ಇಲಾಖೆಯಲ್ಲಿ ಟಾರ್ಗೆಟ್ ಕೊಡ್ತಾರ ಕೇಸ್ ಹಾಕಕ್ಕ, ಇಂತಿಷ್ಟು ಹಾಕ್ಲೇಬೇಕಂತ ಹೇಳಿ. MLA ಅಲ್ಲ, ರಾಜಕಾರಣಿಗಳು. ಅದೇ ಈ ರಾಜಕಾರಣಿಗಳು ಅಂದ್ರೆ ಯಾರು ಬರೋದು? ಯಾರು? ಈಗ ಅವರೆಲ್ಲ ಶಾಸಕರು, ಇವರು ಅಧಿಕಾರದಾಗಿದ್ದವರು ಬರ್ತಾರಲ್ಲ. ಹಂಗಾಗಿ ಈಗ ಅವ್ರನ್ನ ನಾವು ವಿನಂತಿ ಮಾಡ್ತೀವಿ, ಅವ್ರಿಗೆ ಒತ್ತಾಯನೂ ಮಾಡ್ತೀವಿ. ಈ ತರ ನಡೆಯಕತ್ತೈತೆ. ಇದು ಹಿಂಗೆ ಹೋದ್ನಪ್ಪ, ಜನರಿಗೂ ಏನಾಗುತ್ತೆ ಅಂದ್ರೆ ಹೌದು ಇರ್ಬೋದೇನಪ್ಪ ಅಂತೇಳಿ. ಈಗ ಅವ್ರು ಶಾಸಕರು ವಸೂಲಿ ಮಾಡ್ತಾರೋ ಏನು ಬಿಡ್ತಾರಂತಲ್ಲ. ಇಲ್ಲೇನಂತಾರೆ, ಅವ್ರ ಹೆಸರು ಹೇಳ್ಕೊಂಡ್ಕಾಸಿ ಇವ್ರು ಮಾಡ್ತಾ ಇದ್ರೆ ಏನು ಮಾಡೋದು? ಅದ್ರ ಬಗ್ಗೆನೂ ಇವ್ರು ಜಾಗೃತರಾಗಬೇಕಲ್ಲ. ಈಗ ನಾಳೆ ಹೌದಪ್ಪ ಈ ವಸೂಲಿ ಮಾಡ್ತಾರ, ಮತ್ತೆ ಅವ್ರಿಗೂ MLA ಅವ್ರಿಗೆ ಹೋಗುತ್ತಾ ಅಂತ ಜನ ಕೂಡ ಅನ್ಕೊಂತಾರಲ್ಲ. ಇದು ಆಗ್ಬಾರ್ದು ಅಂತೇಳಿ.